ಅರಕೆರ್ಯಾರಮನಿ ಬೆಹೋರೆ ಗುರುಮಣಿ ಮಕ್ಕಣಾಪುರ ಶಿವಸ್ಥಾನ ಗದ್ದಗಿ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧ ವೀರ ಸೂರ ಪುಂಡ ಮಲ್ಕಾರ ಸಿದ್ಧ ಅಂದ್ರೆ ಉಮದಿ ಮಠಮನಿ ಒಂದು ಜಾಗೃತ ಮಠಮನಿ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕು ರೀ ಉಮದಿ ಊರ್ರಿ ನಂದು. ನನ್ನ ಹೆಸರು ಉಮೇಶ್ ಲಕ್ಕಪ್ಪ ಒಡೆಯರ್ ರೀ. ಎಮ್ ಎ ನಂದು ಶಿಕ್ಷಣ ರೀ. ಈಗಾಗಲೇ ಛತ್ರಪತಿ ಶಿವಾಜಿ ಹೈಸ್ಕೂಲ್ ಆ್ಯಂಡ್ ಜೂನಿಯರ್ ಕಾಲೇಜ್ ಲೆಕ್ಚರ್ ಅಂತ ಕೆಲಸ ಮಾಡ್ತೇನೆ ರೀ. ಅದರ ಜೊತೆ ಸಿದ್ಧರ ಶಿವಸ್ಥಾನದೊಳಗೆ ಹಾಡ್ಕಿ ಮಾಡ್ತೇನೆ ರೀ. ಈಗ ಪೈಲ ಇಲ್ಲಿ ಹರಿದಿ ಮೇಲೆ ಹಾಡ್ತಿದ್ರಂತ ರೀ. ಅವೇನೋ ಹಾಡಿ ಕೇಳಿಲ್ರಿ, ಹಿರಿಯರು ಹೇಳ್ತಿದ್ರಿ. ಆಯ್ದ ಒಂದು ದೊಡ್ಡ ಮ್ಯಾಳ ಅಂತಿತ್ತು ರೀ ಇಲ್ಲಿ. ನನಗೆ ಗುರ್ತಾಗುದ್ರೆ ಅದಕ್ಕೆ ಹರಿದಿ ಮೇಲೆ ಹಾಡ್ತಿದ್ರಿ. ಅವ್ನು ದೊಡ್ಡ ಮ್ಯಾಳ ಅಂತಿತ್ತು. ಆ ದೊಡ್ಡ ಮ್ಯಾಳದೊಳಗೆ ನಮ್ಮ ತಂದೆಯವ್ರು ಇದ್ದಾರೆ. ತಂದೆಯವ್ರು ಇದ್ದಾರಂದ್ರೆ ಅವ್ರೇನು ಹಿಂಗೆ ಹಾಡ್ಕೆತ್ತು ಮಾಡ್ತಿತ್ತಲ್ರಿ. ಅಂದ್ರೆ ಆ ಮ್ಯಾಳಿಗೆ ತೆಳಗೆ ಕೂತಲ್ಲೇ ಏನ್ರಿ ಪ್ರಶ್ನೆಗಳು ಬಂದ್ರೆ ಹೇಳ್ತಿದ್ರಿ. ಲಕ್ಕಪ್ಪ ಒಡೆಯರ್ ಅಂತಾರೆ ನಮ್ಮ ತಂದೆ ಹೆಸರ. ಅವ್ರು ಹೇಳ್ತಿದ್ರಿ. ಆಯ್ತು ಅವರಾದ್ರೆ ನಮ್ಮ ತಂದೆಗೆ ನಾವು ಅನಿಸ್ತಿದ್ದೇವ್ರಿ. ಅವ್ರಿಗೆ ನಾ ಕೇಳಿಲ್ಲ. ಅವ್ರು ಹೋಗ್ತಿ ಶಿಕ್ಷಣ ಮಾಡ್ರಿ, ಇದರ ಇದು ಮಾಡಿಬೇಡ ಹಿಂಗೆ ಹತ್ತಿದ್ರಿ. ಅವ್ರೇನು ನನಗೆ ಹೇಳಿಲ್ರಿ. ಅವ್ರು ಯಾವ ಮ್ಯಾಳದಾಗಿದ್ದರು ನೋಡ್ರಿ, ಆ ಮ್ಯಾಳಿಂದ ನಾ ಎಲ್ಲಾರು ಹಾಡ್ಕಿದ್ದು ಅಂದ್ರೆ ನಾಳೆಗೆ ನಡ್ಕೋತ ಹೋಗ್ತಿದ್ದೇವೆ ರೀ. ಸನಿ ನಡ್ಕೋದು ಹೋಗಿ ಕೇಳ್ರಿ. ಆಯ್ತು ಮುಂದೆ ಈ ಊರಾಗ ಶ್ರಾವಣ ತಿಂಗಳೊಳಗೆ ಭಾಳ ಜನ ಹಾಡ್ಕೋರು ಬಂದ್ರಿ. ಮದಗೊಂಡೇಶ್ವರ ಮಹಾರಾಜರು ಬಂದು ಹಾಡಿ ಹೋದಾರ್ರಿ. ಆಯ್ತು ಆ ನಂತರ ನಾವು ಸಣ್ಣವ್ರಿದ್ದಾಗ ನ್ಯೂಡಿನ ಸುರೇಶ್ ಕುಲಕರ್ಣಿ ಸರ್ ರೀ, ಅವ್ರ ಹಾಡು ಅಂತಾರೆ ಎಲ್ಲಿದ್ದ ನಾವು ಒಂದು 5-6 ವರ್ಷ ಸರಿ ಇಲ್ಲಿ ಬಂದಾರ್ರಿ. ಅವ್ರು ತಗಣಿ ಕಡ್ದಿತ್ತು, ಮನುಷ್ಯಾಗ ತಗಣಿ ಕಡ್ದಿತ್ತು. ಅದು ಏನೋ ಹಾಡು ನನಗೆ ನೆನಪದ್ರಿ. ಆ ಹಾಡು ಅವ್ರದ್ದು ರೀ. ಆಯ್ತು ಆ ನಂತರ ಮದಗೊಂಡೇಶ್ವರ ಮಹಾರಾಜರು ಸ್ವಯಂ ಸ್ವರೂಪದಾಗಿದ್ದಂಥ ಮಾದಣ್ಣನು ಆ ಗಂಗೆ ನಾಡು ಹಿಡ್ದ ಹೊಂಟನು ಮಾದನ್ನು ಹಾಳಾಗ ಉಮ್ದಿಗೆ ಬಂದು ಭಾಳಷ್ಟು ಮಸ್ತವಾಗಿ ಹಾಡು ಹೋದ್ರಿ. ನಮ್ಮ ಗುರುನಿಂಗ್ ಸರ್ 5-6 ವರ್ಷ ಬಂದು ನಮ್ಮ ಇಲ್ಲಿ ಮಟ್ಟ ಮನೆಗೆ ಹಾಡು ಹೋದ್ರಿ. ಇವರೆಲ್ಲ ಹಾಡುಗಳು ಕೇಳ್ರಿ ಸರ್. ಆ ನಂತರ ಇನ್ನೊಬ್ರು ಮಾರ್ಗದರ್ಶನ ಅವರು ತೀರ್ಕೊಂಡು ಹೋದ್ರಿ. ಮದಗೊಂಡೇಶ್ವರ ಮಹಾರಾಜರ ಮ್ಯಾಳಿನೊಳಗೆ ಗುಡವಂಜಗೌಡ ಅಂತಿರಿದ್ರಿ ಅವರು ರೀ. ಒಂದ್ ದಿವ್ಸ ಮಂದ್ರೂಪಕ್ಕೆ ಹೋಗಿದ್ರಿ. ಮಂದ್ರೂಪಕ್ಕೆ ಹೋಗೋಣ ಅವರಾದ್ರೆ ನನಗೆ ಒಳ್ಳೆ ಮಾರ್ಗದರ್ಶನ ಮಾಡಿದ್ರಿ. ಅವರು ಮಾರ್ಗದರ್ಶನ ಮಾಡಿ ಅವ್ರ ಕಡೆ ಸ್ವಲ್ಪ ಇತಿಹಾಸ ತಂದು ಹಿಂಗೆಲ್ಲ ಇದು ಮಾಡ್ರಿ. ಒಂದು ಪ್ರೇರಣೆ ತೊಗೊಂಡ್ರಿ ಆ ಹಿರಿಯರ ಕಡೆಯಿಂದ ಎಲ್ಲರ ಕಡೆ ಮಾಡಿ. ಪ್ರಥಮವಾಗಿರಿ ಸರ್ ಇಲ್ಲಿ ಅನ್ಬೇಕಾದ್ರೆ ನಮ್ಮಲ್ಲಿ ಹಿರಿಯರು ಮದಗುಣ ಮಾರಾಯ ಅಂತ ಇದ್ದರು. ಅವರಿಗೆ ಟೋಪನ್ ಹೆಸರು ಗುಳ್ಳೆ ಅಂತತ್ತಿದ್ರು. ಆದ್ರೆ ಒಳ್ಳೆ ಒಂದು ದೊಡ್ಡ ಮೇಳ ತಿಳಿತ. ಆ ಮೇಳ ಆ ಮೇಳಿನವರು ಹಾಡ್ಕಿ ಒಳ್ಳೆ ಮಾಡ್ತಿದ್ರು. ಅವ್ರು ಹಾಡುವಾಗ ಮಲ್ಕಾರ ಸಿದ್ದನ ಹಾಡು ಹಾಡ್ತಿದ್ರು. ಅವರು ನಾವು ಸಣ್ಣವ್ರು ಇದ್ದೆವು. ಸಣ್ಣವ್ರು ಅಂದ್ರೆ 1ನೇತಿ 2ನೇತಿಗೆ ನಾವು ಸಾಲಿ ಹೋಗ್ತಿದ್ದೇವೆ ರೀ. ಅಂಥ ಟೈಮ್ದಾಗ ನಾವು ಹಾಡು ಕೇಳಕ್ಕೆ ಹೋಗ್ತಿದ್ದೆವು. ನಾವು ಮಾರಾಯಿಗಳೇ, ನಾವು ಒಂದು ಬಡ್ಡೆನವ್ರಿ. ಆಯಿಂದ ಅಲ್ಲಿ ಹೋಗಿ ಕುಂತಾಗ ಅವರು ಮಲ್ಕಾರ ಸಿದ್ದನ ಮೇಲೆ ಹಾಡಿಕೆ ಹಾಡ್ತಿದ್ರು. ಬಾರೋ ಮದಗೊಂಡ ನಿನ್ನ ನಾಮ ಪ್ರಚಂಡ ತಳಿ ಹಾಡು ಹಾಡ್ದಾಗ ಊರನ್ನ ಮಂದಿ ಹೆಣ್ಮಕ್ಳು ಭಾಳಷ್ಟು ಜನ ಬರ್ತಿದ್ರು. ಆ ಮಂದಿ ಅಳ್ತಿದ್ರಿ ಮಲ್ಕಾರ ಸಿದ್ದನ ಹಾಡು ಕೇಳಿ. ಕೊಂತವ ಕನ್ನೊಂದು ದುಃಖ ಮಾಡೋದು ನೋಡಿ. ಆ ಹಾಡವನ್ನು ಕೇಳಿ ನಮ್ಮ ಮನಸ್ಸಿನಾಗ ಒಂದು ಸ್ವಲ್ಪ ಅದು ಭಾವನೆಗಳ ತಯಾರಾದವು ರೀ. ಯಾಕಪ್ಪ ಅಂದ್ರೆ ಈ ಮಲ್ಕಾರ ಸಿದ್ದನ ಮಠ ಮನೆಯೊಳಗೆ ಒಡೆಯರ್ ಸಮಾಜದೊಳಗೆ ಹುಟ್ಟಿದೆವು. ಏನಾದರೂ ಒಂದು ಶಿವಸ್ಥಾನ ಸೇವೆಯನ್ನು ಮಾಡಬೇಕಂತೇಳಿ ಒಂದು ಅಭಿಲಾಷೆ ಬತ್ರಿ ಸರ್. ಅಭಿಲಾಷೆ ಬಂದಾಗ ನಾ ಒಂದು 5ನೇತಿ ಕ್ಲಾಸಿಗೆ ಓದ್ತಿದ್ರಿ. 5ನೇತಿ ಕ್ಲಾಸ್ನಾಗ ಹೋದಾಗ ಮುಂದೆ ಒಂದು ಇದು ತಮ್ಮದು ಗ್ಯಾದರಿಂಗ್ ರೀ, ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಲ್ಯಾಗ ಬರ್ತೀರಿ. ಶಾಲ್ಯಾಗ ಬರೋಣ ಒಬ್ಬ ಟೀಚರ್ ಏನು ಮಾಡಿದ್ರಿ, ನೀ ಪೂಜಾರಿಗಳಾಗಿದ್ದ ನೀನು ಡೊಳ್ಳಿನ ಹಾಡು ಹಾಡ್ತೇನಂತ ಕೇಳಿದಾಗ ರೀ, ನಾ ಏನು ನಮ್ಮ ಪೂರ್ವ ತಯಾರು ಮಾಡಿತಿಲ್ರಿ. ಆದ್ರೆ ಒಂದು ಶಿಕ್ಷಕರ ಕೈಗೆ ಹೆಸರು ಕೊಟ್ರಿ. ಕೊಟ್ಟು ಬಂದು ಒಂದು ಸ್ವಲ್ಪ ಹಿರಿಯರಿಗೆ ಇವ್ರಿಗೆ ಕೇಳಿದ್ರೆ ಏನು ಹಾಡಬೇಕಂತಂದು ಕೇಳಿದಾಗ ಅವರು ಒಂದು ಹಾಡು ಬರೆದು ಕೊಟ್ರಿ ಸರ್. ಹಾಳಾಗ ಏನಂದ್ರೆ ಕರಿಯ ಕಂಬಳಿ ತಂದಿರಬೇಕು, ಮುರಿದ ಗದ್ದೆಗೆ ಮಾಡಿರಬೇಕು, ಸಿದ್ಧರ ವಾಲಾಗಿ ಶಿಸ್ತಾಗಿ ಇಡಬೇಕು, ಈ ಹಾಡು ಬರೆದು ಕೊಟ್ರಿ. 5ನೇತಿ ಕ್ಲಾಸ್ನಾಗಿದ್ದರೆ ಒಳ್ಳೆ ಸ್ಟೇಜ್ ಮೇಲೆ ನಾವು ನಮ್ಮ ಅಣ್ಣನೂ ಕನ್ನಡ ಮಾಧ್ಯಮಕ್ಕೆ ಇದ್ರೆ ನಾವು ಮರಾಠಿ ಮಾಧ್ಯಮ ಶಿಕ್ಷಣ ತೊಗೋತಿದ್ರಿ. ನಮ್ಮ ಅಣ್ಣ ಆತ ರಾಜು ಪೂಜಾರಿ ಅಂತದಾರ ರೀ. ಅವರು 6ನೇತಿ ಕ್ಲಾಸ್ ಓದ್ತಿದ್ರೆ ನಾ 5ನೇತಿ, ನಾವು ಇಬ್ಬರು ಕೂಡ ಹಾಡದೇವ್ರಿ. ಹಾಡನ್ರಿ ಸರ್. ಆ ಟೈಮ್ದಾಗ ಇಲ್ಲಾಂದ್ರೆ ಎಲ್ಲ ಹಾಡಿನಕ್ಕಿಂತಲೂ ಹೆಚ್ಚಾಗಿ ಬಕ್ಷಿಸಾದ್ರು ರೀ. ಬಕ್ಷಿಸುವಾಗನ ಹಳೆ ನನಗೆ ಏನಾಯ್ತು ರೀ, ಒಳ್ಳೆ ನಾನು ಖುಷಿ ಅದನ್ರಿ. ಅದೊಂದು ವರ್ಷ ಹಾಡಿದೇವ್ರಿ. ಅಂದ್ 2ನೇ ವರ್ಷ ಮತ್ತೆ ರೀ, 2ನೇ ವರ್ಷ ಬರಾಟಿಗೇನೆ ರೀ ಮನ್ವಿ ಮದಗುಣ ಮಹಾರಾಜರು ಮತ್ತು ಕಂದಲಗಾಯಿ ಬೇರ್ನ ಹಾಡ ನಮ್ಮ ಗುಡ್ಯಾಗ ಹಚ್ಚಿದ್ರಿ. ನಮ್ಮ ಗುಡ್ಯಾಗ ಹಚ್ಚಿದ ನಂತರ ಆವಾಗನ ಪ್ರತಿಯೊಂದು ಸ್ವಲ್ಪ ಅದು ಹಾಡು ಕೇಳೋಕೆ ಹೋಗ್ತಿದೆ ರೀ. ಹೋಗೋಣ ಅಂದ್ ಮನೆ ಮದ್ಗುಣ ಮರ ಅವು ತಾಳು ಬಿಡೋದ್ರಿ, ಅದು ಕುಣಿದ್ರಿ, ಅವ್ರು ಒಳ್ಳೆ ನರ್ತನೆ ಮಾಡೋದು, ಹಿಂಗೆ ಹಾಡೋನು ಕೇಳ್ರಿ ಭಾಳಷ್ಟು ಮನೋರಂಜನೆ ಅನಿಸ್ತೈತೆ ರೀ. ಆಯ್ತು ಮತ್ತು 2ನೇ ವರ್ಷ ಮತ್ತು ಗ್ಯಾದರಿಂಗ್ ಸ್ನೇಹ ಸಮ್ಮೇಳನ ಬತ್ರಿ. ಹಾಳಾಗ ಮತ್ತು ನಮ್ಮ ಅಣ್ಣ ಕೂಡ ಮತ್ತೊಂದು ಹಾಡು ಹಾಡಿದೇವ್ರಿ ಮದ್ಗುಣ ಮರ ಎಂದು.
ಅದು ಹಾಡು ಹೆಂಗಿತ್ತು ರೀ, ಮಾಡಬೇಡ್ರಿ ಗಲ್ ಬಲ ಕೇಳ್ರಿ ಕುಶಾಲ, ಶಾಸ್ತ್ರದ ಮೂಲ ಯೋಗಿ ಅಮೋಘ ಸಿದ್ಧನ ಮಹಿಮ ಕಳಿತಿಲ್ಲ ಅಂತ ತಿಳಿದಿಲ್ಲ ಅಂತ ಇಂಥ ಹಾಡಿದೇವು ರೀ. ಹಾಡನ್ನು ಅವಾಗಲ್ಲ ಗ್ಯಾದರಿಂಗ್ದೊಳಗೆ ರೀ, ಆ ಸ್ನೇಹ ಸಮ್ಮೇಳನ ಭಾಳಷ್ಟು ಬಕ್ಷಿಸೋದು ರೀ. ಆಯ್ತು ಮುಂದೆ ನಾವು ನಮ್ಮ ಅಣ್ಣ ಇಬ್ಬರು ಕೂಡ ಹಾಡಿದೇವು ರೀ. ಆಯ್ತು ಮುಂದೆ ಅದೇ ಒಂದು ಅಪೇಕ್ಷೆ ಇಟ್ಟು ಒಂದು ತಲೆಯಾಗ ಒಂದು ಭಾವನೆ ಮೂಡ್ತೀರಿ ನನಗೆ. 9ನೇ ತರಗತಿ ಒಳಗೆ ಬಂದಿದ್ರಿ, ಬರೋಣ ಒಂದು ಪದ್ಯ ಬರೆದಿದ್ದಾರೆ ನಾಳೆಗೆ. ಪದ್ಯ ಬರೆದು ಇಲ್ಲೇ ನಮ್ಮ ಇದ್ರೊಳಗೆ ಹಿರಿಯರಿದ್ದರೆ ಅವ್ರು ಹಿರಿಯರಿಗೆ ತೋರಿಸಿದ್ರಿ. ತೋರ್ಸೋಣ ಅವ್ರೊಂದು ಅಷ್ಟೊಂದು ನನಗೆ ಸಪೋರ್ಟ್ ಕೊಡಲಿಲ್ಲ ರೀ ಅವರು. ಇದೇನು ನೀ ಈ ಪದ್ಯನ ಸರಿಯಾಗಿಲ್ಲ, ಇದೇನು ಬರೋಬ್ಬರಿ ಇಲ್ಲ. ಯಾಕಪ್ಪ ಅಂದ್ರೆ ಮನ್ವಿ ಮಧುಗುಣ ಮಹಾರಾಜರಿಗೆ ಏನು ನೋಡಿದ್ರೆ ಅದು ನನ್ನ ತಲೆಗೆ ಫೀಡಾಗಿ ಕೂತಿತ್ತು ರೀ. ಅವ್ರದ್ದೊಂದು ಡೊಳ್ಳಿನ ಹಾಡ ಇದೇ ನಾವು ಮಾಡ್ಬೇಕು, ಏನು ರೀ ಮಾಡ್ಬೇಕಂತ ಆ ಪದ್ಯ ಬರೋದು ನಮ್ಮ ಹಿರಿಯರಿಗೆ ತೋರ್ಸೋಣ ರೀ. ಅವ್ರೇನು ನನಗೆ ಸಪೋರ್ಟ್ ಕೊಡಲಿಲ್ಲ ರೀ. ಇದು ಸರಿಯಾಗಿಲ್ಲ ನಿನ್ನ ಪದ್ಯ ಅಂತ ನಾನು 9ನೇ ತೀರ್ತಾಗ್ರಿ ನಾ ಪದ್ಯ ಬರ್ದಿದ್ರಿ ಅವಾಗ ರೀ. ಅಲ್ಲಿಂದ ಇಡೋಣ ಇರಲಿ, ನಾನು ಇನ್ನು ಅದು ಮೂಡಪ್ಪ ಐತ್ರಿ, ಅದು ಬಿಟ್ಟು ನಾ ಮುಂದೆ ಶಾಲೆಗೆ ಓದ್ಕೋತ ಮುಂದೆ BA ಮಾಡಿದನ್ ರೀ, MA ಮಾಡಿದನ್ ರೀ. MA ಮಾಡೈತ್ರಿ. MA ಮಾಡಿ ಯಾವಾಗ ನಾ ಸರ್ವೀಸ್ಗೆ ಹತ್ತಿರಿ ನನಗೆ. ಸರ್ವೀಸಪ್ಪ ಅಂದ್ರೆ ಒಂದು ದಿವ್ಸ ಗುಡ್ಡಕ್ಕೆ ಹೋಗಿದ್ರಿ. ಗುಡ್ಡಕ್ಕೆ ಹೋದಾಗ ಮಧುಗುಣ ಮಹಾರಾಜರ ಮಠ ಇತ್ತು ರೀ. ಅಲ್ಲಿ ಪ್ರಥಮವಾಗಿ ನಮ್ಮ ತಾಯಿಯವರು ಕೂಡ ಸುಮ್ಮ ಮಹಾರಾಜರ ಮಠಕ್ಕೆ ಹೋಗಿ ದರ್ಶನ ತೊಗೊಬೇಕಂತೇಳಿ ಹೋಗಿದ್ರಿ. ಹೋಗೋಣ ಮಹಾರಾಜರು ನನಗೆ ನೋಡಿದ್ರಿ, ನಮ್ಮ ತಾಯಿಯವ್ರ ಜೊತೆ ನಾನು ನಿಂತಿದ್ರಿ. ಕಾಲು ಬಿದ್ದ್ರಿ, ಬೀಳಾನಂದ ಏ ಮಗನ ನಿನ್ನಿಂದ 2 ಕೆಲಸ ಆಗೋ ಅಂದ್ರಿ ಅವ್ರು. ನಮ್ಮ ಏನಂದ್ರೆ ನಾವು 2 ಕೆಲಸ ಏನ್ರಿ ಅಂತ ಕೇಳಿದಾಗ ನಂದು MA ಬೇಡ ಆಗಿತ್ತು ರೀ. ಆಗ ಏನಂತ ಕೇಳಿದಾಗ ಅವ್ರು ಅಂದರು, ನಿಂದು ಒಂದು ನೌಕರಿ ಆಗ್ತದೆ, ಒಂದು ನಿನ್ನ ಕಡೆ ಶಿವಸ್ಥಾನ ಸೇವಾ ಆಗ್ತದೆ ನೋಡತ್ ಹೇಳಿದ್ರೆ. ಅಂದು ಅಲ್ಲಿದ್ದು ಬಂದ್ರಿ ಸರ. ಬಂದು ಒಂದು 8-10 ದಿವ್ಸನಾಗ ನನಗೆ ನೌಕರಿ ಜಾಯಿನ್ ಆಗೋದು ಆರ್ಡರ್ ಬತ್ರಿ. ಮಹಾರಾಷ್ಟ್ರದಾಗ ವಿಜಯಸರಾಜೆ ಡಪ್ಪಳೆ ಹೈಸ್ಕೂಲ್ ಆ್ಯಂಡ್ ಜೂನಿಯರ್ ಕಾಲೇಜ್ ಮೇಲೆ ಕಾಲೇಜ್ ಪ್ರಾಧ್ಯಾಪಕ ಅಂತ ನಿಯುಕ್ತಿ ಐತ್ರಿ. ನಿಯುಕ್ತಿ ಆದಾಗ ರೀ ಏನೈತ್ರಿ, ನಿಯುಕ್ತಿ ಆದ ನಂತರ ಮುಂದೆ ಇದು ಆಗ್ಯಾರ ಚಾಲೂ ಐತಿ ಒಳ್ಳೆ ವ್ಯವಸ್ಥಿತ ಪ್ರಪಂಚ, ಮುಂದೆ ಎಲ್ಲ ವ್ಯವಸ್ಥಿತ ನಡೀತಾರೆ. ಅಂದ್ರೆ ಸಿದ್ಧರ ಭಕ್ತಿ ಮಾಡಬೇಕಂತ ಇದು ಮನಸ್ಸಿನಾಗ ಭಾವನೆಗಳನ್ನು ಇತ್ತು ರೀ. ಭಾವನೆಗಳನ್ನು ಇದ್ದಾಗ ಏನೈತ್ರಿ, ಒಂದು ದಿವಸ ಊರಿಗೆ ನಾ ಬಂದಿದ್ರಿ. ಊರಿಗೆ ಬರೋಣ ಏನೈತ್ರಪ್ಪ ಅಂದ್ರೆ ಇಲ್ಲೇ ನಮ್ಮ ತಾಂಡ್ಯದ ಮೇಲೆ ಡೊಳ್ಳಿನ ಹಾಡ್ಕಿದ್ದು ರೀ. ಅಲ್ಲಿ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಅಂತ ನನಗೆ ಬಾಂಧ ಕರೆದಿದ್ದೆ. ಕರೆದಾಗ ಅಲ್ಲಿ 2 ಮೇಳನ ಹಾಡ್ಕಿದ್ದು ರೀ ಸರ್. ಯಾಕಪ್ಪ ಅಂದ್ರೆ ನಮ್ಮ ಸಂಕನಾಳ ಗುರುನಿಂಗ್ ಸರ್, ಯಾಕಂದ್ರೆ ನಮ್ಮ ಸಿದ್ಧಾಟಿಗೆ ಒಳಗೆ ತಿಂಡಿಲೆ ಹಾಡಿಕೆ ಮಾಡೋರಂದ್ರೆ ಸಂಕನಾಳ ಗುರುನಿಂಗ್ ಸರ್ ರೀ. ಅವ್ರ ಶಿಶು ಮಕ್ಕಳು ಅಂತೇಳಿ ಇಲ್ಲಿ ಅದಾರ ರೀ. ಆ ಮೇಳಿಂದು ಮತ್ತು ಈ ನಿಂಬರಿಗೆ ಹುಡುಗಿಯರ್ದು ಹಾಡ್ಕಿದ್ದು ರೀ. ಹಾಡ್ಕಿದ್ದಾಗ ನಾ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಅಂತ ನನಗೆ ಬರಮಾಡಿಕೊಂಡಿದ್ದೆ ರೀ ಅವರು. ಆ ಯೋಗ ಏನಾಗಿತ್ತು ರೀ, ಯೋಗದೊಳಗೆ ಆ ಗುರುನಿಂಗ್ ಸರ್ ಶಿಶು ಮಕ್ಕಳ ಮೇಳದಾಗ ಮಾಸ್ತರ್ ಬಂದಿತ್ತಿಲ್ಲ ರೀ ಆ ದಿವಸ. ಅಂದು ಎಲ್ಲರೂ ಏನಾಗದು ಮಾಸ್ತರ್ ಬಂದಿಲ್ಲ, ನಮ್ಮ ಉಮೇಶ್ ಸರ್ಗಳು ಬಂದಾರ. ಇಲ್ಲ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಮರ್ಚಂಡಿ ತಾಂಡ ಅಂತೇಳಿ ಒಂದು ಸಂಘ ಅದ ರೀ. ಅಂದು ಅದ್ರಾಗ ಮಾಸ್ತರ್ ಬಂದಿತ್ತಿಲ್ಲ ರೀ ಅಂದವರು. ಅಂದು ಏನಾದರೂ ಉಮೇಶ್ ಸರ್ಗಳು ಬಂದಾರ, ಅವರು ಒಡೆಯರ್ ಅದಾರ, ಇಲ್ಲೇ ಅವರೇ ಮಾತಾಡಲಿ ಅಂತಂದ್ರಿ. ಹಾಳಾಗ್ರಿ ಸರ್, ನನಗೇನು ಅಷ್ಟು ಇದಿತ್ತಿಲ್ಲ ರೀ ಇದ್ರಂದು ಜ್ಞಾನ. ಫಕ್ತ ಒಂದು ಸ್ವಲ್ಪ ಜ್ಞಾನ ಇತ್ತು ರೀ. ಶ್ರವಣ ತಿಂಗಳದಾಗ ಇಲ್ಲಿ ನಮ್ಮಲ್ಲಿ ಹಾಡಿಕೆ ಆಗ್ತಾವ್ರಿ. ಒಂದು ವರ್ಷತನ ಹಿರಿಯರು ಹಾಡ್ತಿದ್ರಿ, ಅದು ಕೇಳೋ ಕತ್ತಿನ ಅಷ್ಟಿತ್ತು ರೀ. ಒಂದು ದಿವಸ ಆ ಮೇಳದಾಗಿನ ಮಾಸ್ತರ್ ಬಂದಿಲ್ಲಪ್ಪ ಅಂದ್ರೆ ಮಾತಾಡ್ಬೇಕಂತೇಳಿ ನಮ್ಮ ಗುರುನಿಂಗ್ ಮಾಸ್ತರ್ ಏನು ಶಿಶು ಮಕ್ಕಳಿದ್ದಾರೆ ನೋಡ್ರಿ, ಆ ಶಿಶು ಮಕ್ಕಳ ಮೇಳದಾಗ ಮಾತಾಡ್ದನ್ ರೀ. ಮಾತಾಡೋಣದು ಏನಾಯ್ತು ರೀ, ಅಂದಿಗೆ ಏನು ನನ್ನ ಮನಸ್ಸಿನಾಗ ಏನು ಬತ್ರಿ, ಈ ಧರ್ಮದಾಗ ಹುಟ್ಟಿದೇವಪ್ಪ ಅಂದ್ರೆ ಏನ್ರಿ ಈ ಧರ್ಮದ ಅಭ್ಯಾಸ ಮಾಡಬೇಕು, ಇದು ಮಾಡ್ಬೇಕಂತ ಹಿಂಗೆ ಮಾಡ್ರಿ. ಎಲ್ಲ ನಮ್ಮ ಒಡೆಯರು ಹುಡುಗರು ಎಲ್ಲ ಮಟ್ಟ ಮನೆ ಒಳಗೆ ಒಂದು ಸಂಘಟನೆ ಮಾಡ್ಬೇಕಂತ ಅಪೇಕ್ಷೆ ಮಾಡಿದನ್ರಿ. ಅದ್ರ ಒಳಗೆ ಎಲ್ಲ ನಮ್ದು ಕುಂಚನೂರನ್ರಿ, ಹತ್ತೂರ, ಕಲ್ಲೂರು ರೀ, ನಮ್ಮ ತಾಲೂಕದಾಗ ಜಿಗಜೇವಣಿ, ಬಾಲ್ಗಾಂವ, ಬೆಳ್ಳುಂಡಗಿ, ಇಂಥ ಎಲ್ಲ ಹುಡುಗರಿಗೆ ಒಂದು ನವೀನ ಚೈತನ್ಯ ನಿರ್ಮಾಣ ಮಾಡಬೇಕು, ಸಿದ್ಧಟಿಗೆ ಒಳಗಿಂದ ಒಂದು ಸ್ಫೂರ್ತಿ ನಿರ್ಮಾಣ ಮಾಡ್ಬೇಕಂತೇಳಿ ಹಳ್ಳಿಗೆ ಹೋಗಿ ಒಂದು ಸಂಘಟನಾ ಮಾಡಿದೇವ್ರಿ. ಆ ಸಂಘಟನೆಗೆ ಪ್ರಥಮವಾಗಿ ಏನಂದ್ರೆ ನಮ್ದು ಗುರುನಿಂಗ್ ಮಾಸ್ತರ್ ರೀ, ಸಂಕನಾಳ್ ಗುರುನಿಂಗ್ ಮಾಸ್ತರ್ ಒಳ್ಳೆಯ ಕಲಾವಿದರಿ, ತಿಂಡಿ ಹಾಡುಗಾರ್ರಿ. ಆ ಪ್ರಥಮವಾಗಿ ನನಗೆ ಅವ್ರು ಸಹಕಾರ್ಯ ಮಾಡಿದ್ರಿ. ಎಲ್ಲ ಇದಕ್ಕೆ ಹೋಗಿ ಅಂದ್ ಕೆಲವು ಮಠ ಮನೆಗೆ ಹೋಗಿ ತಿರುಗಾಡಿ ಅವರು ಬಂದರಿ, ನಾವು ಹೋದೆವು. ಹಿಂಗಾಗಿ ಎಲ್ಲ ಮಠ ಮನೆ ಒಳಗೆ ಒಂದು ಸಂಘಟನೆ ಮಾಡಿದೇವ್ರಿ. ಆ ಸಂಘಟನಾಗ ಒಂದು ಸ್ವಲ್ಪ ಹೆಸರು ಕೊಟ್ಟು ಆ ಸಂಘಟನಾ ಹೊರಗೆ ತರೋದೈತ್ರಿ. ಯಾಕಂದ್ರೆ ಸಿದ್ಧಟಿಗೆ ಅದು ಆದಿಂದ ಬೆಳೆಸಬೇಕು, ಸಿದ್ಧಟಿಗೆ ಒಂದು ಹೇಳಬೇಕು. ಆದರೆ ಅದಕ್ಕೆ ಹಿಂದೆ ನೋಡ್ಬೇಕಾದ್ರೆ ನಮ್ಮ ಒಡೆಯರ್ ಸಮಾಜದೊಳಗೆ ಅಶಿಕ್ಷಿತ ಸಮಾಜ ಜಾಸ್ತಿ ಕಲ್ತಿಲ್ರಿ. ಅವ್ರು ಏನು ಮಾಡ್ತಾರೆ, ಮೂಢನಂಬಿಕೆ ಸಿದ್ಧಟಿಗೆ ಅಷ್ಟು ಅದು ಯಾರಿಗೆ ಹೇಳಬಾರ್ದು,
ಆ ಸಿದ್ಧಟಿಗೆ ಜಾಸ್ತಿ ಹೇಳಿದೆವು ನಮ್ಗೆ ಏನ್ರಿ ಆಗ್ತದೆ ಇಂಥ ಒಂದು ನೆಂಬಗೆ ಅದ ರೀ. ಆ ನೆಂಬಗೆ ಬಿಟ್ಟು ಹೊರಗೆ ಸಲುವಾಗಿ ಒಂದು ಸಂಘಟನೆ ಮಾಡಿದ್ದೇವೆ ರೀ. ಆ ಸಂಘಟನೆ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡೋಕೆ ಕೊಟ್ಟಿದ್ದೇವೆ ರೀ. ಕೆಲವು ದಿವಸನಾಗ ಸಂಘಟನೆ ಹೊರಗೆ ಬರ್ತದೆ ರೀ. ನಮ್ಮ ಸಿದ್ಧರ ಶಿವಸ್ಥಾನ ಸಂಘಟನೆ ಒಳ್ಳೆಯ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗೆ ಬೆಳೆಸಿ ಒಂದು ಸಿದ್ಧರ ಕೀರ್ತಿ ಹೊರಗೆ ತರಿಸ್ಬೇಕಾದ್ರೆ ನನ್ನೊಂದು ಮಾನಸ ಅದ. ಹೀಗಾಗಿ ಆ ಹಾಡ್ಕಿ ಒಳಗೆ ಮುಂದೆ ಪ್ರವೇಶ ಆದನ್ರಿ. ನಾ ಎಲ್ಲ ಹುಡುಗರು ಆ ಊರಾಗ ಹೋಗೋಣ ಹೇಳ್ತಾರೆ, ಸರ್ ನೀವು ಹಾಡ್ಕಿ ಚಾಲು ಮಾಡ್ರಿ ಅಂತ ಕೇಳೋಣ. ಇಲ್ಲೇ ಹೋಗ್ಯಪ್ಪ ಒಡೆಯರ್ ಅಂತೇಳಿ ಒಂದು ಹುಡುಗಿತ್ರಿ. ಅದು ಆ ಹುಡುಗನ ಒಂದು ಕೇಳಿದ್ರಿ, ಅದು ಕಲೀಲಾರ ಹುಡುಗ ಅದ ರೀ. ಆ ಹುಡುಗ ಕೇಳೋಣ, ಆ ಹುಡುಗಗೆ ಹಾಡ್ಕಿ ಕಲಿಸಿ ಪದ್ಯ ಬರ್ದ್ರಿ. ಆ ಹುಡುಗ ಕೊಟ್ರಿ, ಪದ್ಯ ಬರ್ದ ಹುಡುಗ ಕೂಡ ಆ ಹುಡುಗಿಗೆ ನಮ್ಮ ಜೊತೆ ಮೇಳ್ದಾಗ ಹಾಡ್ತಾನೆ ರೀ. ಹೌದ್ರಿ ಸರ್, ನಾ ಯಾರೂ ಇಲ್ರಿ ಹಿಂಗೆ ನಾ ಏನು ಚಾಲು ಮಾಡಿ ನೋಡ್ರಿ, ನಾ ಸ್ವತಃನೇ ಬರ್ದೇನಿ ರೀ. ಆಳ್ಯಾಗ ಸ್ವಲ್ಪ ನಾ ಸ್ಟಾರ್ಟಿಂಗ್ ಇದು ಮಾಡುವುದ್ನಾಗ ನಮ್ಮ ಇವ್ರಿ ಸಾವಿರ ಮೇಳಿನ ಸರ್ದಾರ್ ಸಂಕನಾಳ್ ಗುರುನಿಗೆ ಮಾಸ್ತರ್ ಫಕ್ತ್ ನನಗೆ ಮಾರ್ಗದರ್ಶನ ಮಾಡಿರಿ. ಅವರೇ ನನಗೆ ಪದ್ಯ ಕೊಟ್ಟಿತ್ತಿಲ್ರಿ, ನಾನು ಪದ್ಯ ಬೇಡಿತಿಲ್ರಿ. ಪದ್ಯ ಹೆಂಗೆ ಬರಿಬೇಕು, ರಚನೆಗಳು ಹೆಂಗೆ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಐಡಿಯಾ ಹೇಳಿದ್ರಿ ಅವರು. ಅವ್ರ ಐಡಿಯಾದಿಂದ ನಾ ಪದ್ಯ ಬರ್ದೇನಿ ರೀ. ಯಾರೂ ನಾ ಪದ್ಯ ತೊಗೊಳಂಗಿಲ್ರಿ, ಏನಿಲ್ರಿ. ಎಷ್ಟೋ ಮೇಳಿಗೆ ಈಗ ನಾನೇ ಪದ್ಯ ಕೊಡ್ತೀನಿ ರೀ. ನಾನು ಈಗ ಸದ್ ನೋಡ್ರಿ ಉಮ್ರಾಣಿಗೆ ಅಮೋಕ್ಷಿನ ಮೇಳದ್ರೆ ಅಲ್ಲಿ ಪದ್ಯ ಕೊಡ್ತೇವೆ ರೀ. ಆಯ್ದು ಇದು ರೀ ತಮ್ಮದು ಹಿಂಚಗೇರಿ ರೀ, ನಮ್ಮ ಶಿಶುಮಗ ಅದಾನ ರೀ ಸಂಗಮೇಶ್ ಬಿರಾಜ್ದಾರ ಅಂತ ಜಬರ್ದಸ್ತ್ ಹಾಡ್ತಾನೆ ರೀ. ಅವ್ನು ಹಾಡ್ಕಿ ಮಾಡಿ ಅವನಿಗೆ ಪದ್ಯ ಕೊಡ್ತೇವೆ ರೀ. ಆಯ್ದು ಇಲ್ಲಪ್ಪ ಅಂದ್ರೆ 5-6 ಮಂದಿ 5-6 ಮಟ್ಟ ಮನೆಗೆ ಪದ್ಯನ ಕೊಡ್ತೀನಿ ರೀ. ಸರ್ ಖರೆ ಯಾರೂ ನಾ ಪದ್ಯ ತೊಗೊಂಡಿಲ್ಲ ರೀ. ಹಿಂದೆ ಹಾಡಿಗೆ ಶುರು ಅದು ರೀ. ಹಾಡಿಗೆ ಶುರು ಅಂದ್ರೆ ಸರ್ ಹೆಂಗೆ ನಂದು ಅಪೇಕ್ಷೆ ಏನು ರೀ, ಯಾವದೇ ಇದ್ರೆ ಹಾಡಿಗೆ ತಿಂಡಿಲೇನೇ ಆಗ್ಬೇಕ್ರಿ. ಏನು ಮಾಳಿಂಗರಾಯನ ಮೇಳ ಇರಲ್ರಿ, ಯಾವುದೇ ಮೇಳ ರೀ. ದೇವ್ರಿಗೆ ಮಾಳಿಂಗರಾಯ ಅದಾರ ಅಷ್ಟೇ, ಅಮೋಘಿದಾರ ಅಷ್ಟೇ. ಯಾವ ದೇವರಿಗೆ ವ್ಯತ್ಯಾಸ ಕಿಂವಾ ಯಾವ ದೇವ್ರ ಮೇಲೆ ಟೀಕಾ ಟಿಪ್ಪಣಿ ಮಾಡಿಬಿಡಲ್ರಿ. ಯಾವ ದೇವ್ರಿಗೆ ಕಮ್ಮಿ ಅಂದ್ರೆ ಅವ್ರಿಗೆ ಇನ್ನಾದ್ರೂ ಬಿಟ್ಟಿಲ್ರಿ. ರೊಕ್ಕಿನ ಸಲುವಾಗಿ ಅಂತಾರೆ ನಾವು ಹಾಡಿಕೆ ಮಾಡಂಗಿಲ್ಲ ರೀ. ನಮ್ಮ ಹಾಡಿಕೆ ಸಿದ್ಧಟಿಗೆ ರೀ. ಮಾಳಿಂಗರಾಯ ಸಿದ್ಧಟಿಗೆ ಆದ್ರೆ ಸ್ವಚ್ಛವಾಗಿ ಆಗ್ಬೇಕ್ರಿ, ಅಮೋಘಿದನ ಸಿದ್ಧಟಿಗೆ ಆಗಿದ್ರು ಸ್ವಚ್ಛವಾಗಿ ಆಗ್ಬೇಕ್ರಿ. ಅದರ ಸಲುವಾಗಿ ಹಾಡಿಕೆ ಒಳಗೆ ಬಂದೇವ್ರಿ. ಏನಾದರೂ ಸ್ಟೇಜ್ ಮೇಲೆ ಬಂದ್ರೆ ರೊಕ್ಕಿನ ಸಲುವಾಗಿ ಹಾಡಿಕೆ ಇಲ್ರಿ, ರೇಷೆ ಹೊಡೆದೇವ್ರಿ. ಕರಿ ಪಾಟಿ ಮೇಲೆ ಹೆಂಗೆ ಬಿಳಿ ರೇಷೆ ಹೊಡಿತೇವೆ ನೋಡ್ರಿ, ಹಂಗೆ ರೇಷೆ ಹೊಡೆದೇ ಹಾಡ್ಕಿರಿ. ಅವು ಮುಂಜಾನಾಗನ ಅವ್ರು ನಮ್ಮ ಫ್ರೆಂಡ್ ಆಗ್ಬೋದು, ನಾವು ಅವ್ರ ಫ್ರೆಂಡ್ ಆಗ್ಬೋದು, ಅದಕ್ಕೆ ನಡೆಯಲ್ರಿ. ಆದ್ರೆ ಸ್ಟೇಜ್ ಮೇಲೆ ನಿಂತೀವಪ್ಪ ಅಂದ್ರೆ ಅಮೋಘಿದ ಮಲ್ಕಾರ್ಸಿದ್ದನ ಹೆಸರು ನಿತ್ರ ಮೈಯಾಗ ಮಲ್ಕಾರ್ಸಿದ್ದು ಬಂದಂಗಿರಿ ನಾವು. ಯಾಕಂದ್ರೆ ಮಾಳಿಂಗರಾಯನ ಮೇಲೆ ಟೀಕಾ ಮಾಡಂಗಲ್ಲ ನಾವು, ಅಮೋಘಿದನ ಮೇಲೂ ಟೀಕಾ ಮಾಡಲ್ಲ, ಮಲ್ಕಾರ್ಸಿದ್ದನ ಮೇಲೆ ಟೀಕಾ ಮಾಡ. ದೇವ್ರಂದ್ರೆ ಒಂದೇ ಅದ್ರಿ. ಅದರ ಸಲುವಾಗಿ ಹಾಡ್ಕಿ ಮಾಡ್ಬೇಕಾದ್ರೆ ತಿಂಡಿಲಿ ಹಾಡ್ಕಿ ಒಂದೇ ಹೆಂಗಂದ್ರೆ ಇದು ಮಹತ್ವದ ಅದ್ರಿ ಸರ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಕತ್ತಿದ್ದೇವ್ರಿ. ಪ್ರಾಕ್ಟೀಸ್ ಮಾಡಾಗ ಉಮದಿ ಊರಾಗ ಒಂದು ಇದು ಇತ್ತು, ಒಂದು ಇಲ್ಲಂದ್ರೆ 20,000 ಜನ ಕುಡಿತ್ರಿ. ಇಲ್ಲಿ ನೀರಿನ ಸಲುವಾಗಿ ಮೋರ್ಚೆ ಇತ್ತು, ಹೋರಾಟ ನಡೆದಿತ್ತು ರೀ. ಈ ನಮ್ಮ ಉಮದಿ ಸುತ್ತಮುತ್ತಿನ ಒಂದು 10-20 ಹಳ್ಳಿನ ಜನ ಎಲ್ಲರೂ ಬಂದಿದ್ದಾರೆ. ಆ 10-20 ಹಳ್ಳಿ ಜನ ಬಂದಾಗ ರೀ ಸರ ಪ್ರಥಮವಾಗಿ ಅಲ್ಲಿ ಹಾಡ್ಕಿ ಹಂಚೋದೊಂದು ಅಭಿಲಾಷೆ ಐತ್ರಿ. ಅಲ್ಲಿ ಹಾಡ್ಕಿ ಹಚ್ಚೋದು ಅಭಿಲಾಷೆ ಆಗೋಣ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಉಮ್ದ್ಯಾಗ ಉಮೇಶ್ ಮಾಸ್ತರ್ ಹೊಸ ಸಂಘ ಅದ, ಆ ಸಂಘಿಗೆ ತೊರವಿ ಸಾಬು ಮಾಸ್ತರ್ ಕೂಡಿಸ್ಬೇಕಂತ ಅಪೇಕ್ಷೆ ಮಾಡಿದಾರೆ. ನಮಗೆ ಕೇಳ ನೀವು ಯಾರಿಗೆ ಭೀ ಕೂಡಿಸ್ರಿ ಹಾಡ್ಲಕ್ಕೆ ತಯಾರಿದ್ದೇವೆ ಅಂತ ಹೇಳಿದರು. ಹೇಳಿದಾಗ ಆ ತೊರವಿ ಸಾಬುಗ ನಮಗೆ ಹಾಡಿಕೆ ಅದು ರೀ ಸರ್. ತೊರವಿ ಸಾಬುಗ ನಮಗೆ ಹಾಡಿಕೆ ಅದಂದ್ರೆ ಸರ್ ಹಗಲದ ಹಾಡಿಕೆ ಹಚ್ಚಿರಿ, ಇಲ್ಲಾಂದ್ರೆ ಒಂದು 20,000 ಜನ ಮೇಲ್ಪಟ್ಟಿತ್ತು ರೀ. ಭಯಂಕರ ದೊಡ್ಡ ಪಳಿ ರೀ. ಅಂದ್ರೆ 10-15 ಹಳ್ಳಿ ಹೆಣ್ಣು ಗಂಡ ಕೂಡಿ ನೀರಿನ ಸಲುವಾಗಿ ಹೋರಾಟಿತ್ತು ರೀ. ಫುಲ್ ಇತ್ತು ರೀ ಜನ ಕುಡಿತ್ರಿ. ಆ ಕೂಡಿದಾಗ ಹಾಡಿಕೆ ಹಚ್ಚೋದ್ರಿ ಸರ. ಹಾಡಿಕೆ ಹಚ್ಚನ ಆ ದಿವಸ ಏನು ಮಸ್ತ್ ಹಾಡಿಕೆ ಅದು ರೀ. ತೊರವಿ ಸಾಬು ಮಾಸ್ತರ್ ಅದ್ರ ಒಳ್ಳೆ ಹಾಡವ್ರಿ. ಆಯ್ತು ಎಷ್ಟು ಜಬರ್ದಸ್ತ್ ಹಾಡಿಕೆ ಅದು ರೀ. ಜಬರ್ದಸ್ತ್ ಹಾಡಿಕೆಗನ ಆತ್ಮವಿಶ್ವಾಸ ನನಗೂ ಅವಾಗ ಗೊತ್ತೈತ್ರಿ. ಸ್ಟೇಜ್ ಅಂದ್ರೆ ಏನು, ಮಂದಿಗೆ ಹೊಲಸ್ಕೋಬೇಕು, ಹೆಂಗೆ ಜನ ಮನೋರಂಜನೆ ಹೆಂಗೆ ಮಾಡಬೇಕು, ಸಿದ್ಧರ ಶಿವ ನೋಡಿ ಹೆಂಗೆ ಅನ್ಬೇಕು, ಯಾವ ಪದ್ಧತಿ ಮಾತಾಡಬೇಕು, ಇದೆಲ್ಲ ಆಳ್ಯಾಗ ಸ್ವಲ್ಪ ಅನುಭವ ಐತ್ರಿ. ಈ ಅನುಭವ ನೋಡ್ರಿ ಸರ್ ಮುಂದೆ ಏನಾಯ್ತು ಹಾಡಿಗೆ ಚಂದ ಅದು ರೀ. ಚಂದಾಗನ ಮುಂದೆ ಎಲ್ಲ ಊರಿನ ಬಂದಿರಿ. ಜತ್ ತಾಲೂಕಿದೇನ ರೀ. ಇಲ್ಲಿ ಜತ್ ತಾಲೂಕ ಸಾಂಗ್ಲಿ ಜಿಲ್ಲೆ ಆಕಳವಾಡಿ ಅಂತ ಹೇಳ್ರಿ, ಅಲ್ಲಿ ಜಾತ್ರೆ ಇತ್ರಿ. ಇಲ್ಲಿ ಹಾಡಿಕೆ ನೋಡಿ ಉಮೇಶ್ ಮಾಸ್ತರ್ ಭಾಳ ಹರ್ಯಾಡ್ಯಾನ ಇಲ್ಲ ಅಂತ ಹೇಳ್ರಿ. ಇಲ್ಲಿ ಆಕಳವಾಡ್ಯಾಗ ಅರಟಾಳ್ ಕಲ್ಮೇಶ್ ಮಾಸ್ತರ್ ಕೂಡ ಕೂಡಿಸಿದ್ರಿ. ಅರಟಾಳ್ ಕಲ್ಮೇಶ್ ಮಾಸ್ತರ್ ಅವ್ರು ಕೂಡ್ಸಾನ ರೀ. ಜರ ವೈರಲ್ ಆಗಿತ್ತು ನೋಡ್ರಿ. ಮಂದಿ ಭರ್ಚಾಕ ಅಲ್ಲಿ ಭಾಳ ಬಂದಿತ್ತು ರೀ ಮಂದಿ. ಬೀರ್ ದೇವ್ರ ಗುಡಿ ಅದ್ರಿ ಆಕಳವಾಡ್ಯಾಗ, ಅಲ್ಲಿ ಮುದ್ದಮ್ ಕೂಡಿಸಿದ್ರಿ. ಇಲ್ಲಿ ಊರಾಗ ಹರ್ಯಾಡ್ಯಾನ ಮಾಸ್ತರ, ಅಲ್ಲಿ ಬರ್ಲಿ ನೋಡೋಣ ಎಟ್ಟದ ನೀರು ನೋಡೋಕಾಲಾಗ್ರಿ. ಅಲ್ಲಿ ಹೇಳಾನೆ ಏನ್ರಿ, ಆ ಟೈಮ್ 2ನೇ ಆಡಿ ಭಂಡಾರ ಐತ್ರಿ. ಅದು ಭಂಡಾರ ಇರೋಣ ಕಲ್ಮೇಶ್ ಮಾಸ್ತರ್ ಆಳಾಗೇನ್ರಿ ಪ್ರಾಸನಾಗ ಚಂದ ಮಾತಾಡ್ತಿದ್ರಿ. ಅವ ಈಗಾದ್ರೂ ಪ್ರಾಸನಾಗ ಮಾತಾಡ್ತಾನೆ ರೀ. ಆದ್ರೆ ಪ್ರಾಸನಾಗ ಚಂದ ಮಾತಾಡ್ತಿದ್ರಿ. ಪ್ರಾಸನಾಗ ಚಂದ ಮಾತಾಡೋಣ ಹೋದೇವ್ರಿ. ಹೋಗೋಣ ಹಾಡಿಕೆ ಹತ್ತದು ರೀ.
ಹತ್ತನ ಒಂದು ಪೈಲ ನಿಮ್ಗೆ ಎಲ್ಲರಿಗೂ ಗೊತ್ತೇ ಅದ ರೀ. ಅದಕ್ಕೆ ಮಾಳಿಂಗರಾಯನ ಮಟ್ಟ ಮನೆ ಒಳಗೆ ಏರ್ ಹಾಡವ ಹೆಚ್ಚು ಮಾತಾಡವ ಕವಿಗಾರನ ಕೂಡ ಹಾಡಕ್ಕಂದ್ರೆ ಏನು ಉಮೇಶ್ ಮಾಸ್ತರ್ ಇಲ್ಲಿ ಸರ್ ಮಾಡ್ತಾರೆ ಅಂತೇಳಿ ಮಂದಿನೂ ಭಾಳ ಬಂದಿತ್ತು ರೀ. ಮಂದಿನ ಭಾಳ ಬಣ್ಣ ಹಾಡಿಗೆ ಚೆಂದಾಗಿ ನಡೆದೀವ್ರಿ. ಪ್ರಾಸನಾಗ ಮಾತಾಡ್ಲಕತ್ರಿ ಆಳಗಿರಿ ಸರ್ ನಾವು ಪೈಲ ಅವ ಹೆಂಗೆ ಕಲ್ಮೇಶ್ ಮಾಸ್ತರ್ ಪ್ರಾಸನಾಗ ಮಾಡಿದ್ ನೋಡ್ರಿ. ಅವಾಗೆ 5 ಮಿನಿಟ್ನಾಗ ನಾವು ಒಂದು ಪ್ರಾಸ ಮಾಡಿದ್ರಿ. ಅವ್ನು ಪ್ರಾಸ ಮಾಡೋದು ಹೆಂಗೆ ಮಾಡಿದ್ರಿ ಪ್ರಾಸ ಅಂದ್ರೆ, ಕಲ್ಮೇಶ ಬಹಳ ಏಸಿ ಮಕದ ಮ್ಯಾಲ ಇಲ್ಲೋ ಮೀಸಿ ನಡಿತಾನೋ ಬಹಳ ವಾಸಿ ಚುಟಿಗೆ ಕುಡಿತೇವ ಕೆಬ್ಬಣ ಕಾಸಿ. ಅವಾಗ ಇದೇನು ಮಾಡಿದ್ರಿ, ಈ ಪ್ರಾಸ ಅವ ಮಾಡಿದ್ರಿ, ಕಲ್ಮೇಶ್ ಮಾಸ್ತರ್ ಮಾಡಿದ್ರಿ. ಆ ಕಲ್ಮೇಶ್ ಮಾಸ್ತರ್ ಪ್ರಾಸ ಮುರಿದು ಅವಾಗ 2ನೇ ಭಂಡಾರಕರಿ ಎಲ್ರಿ ಇಲ್ಲಿ ಆಕಳ ವಾಡೆ ಆ ಪ್ರಾಸ ಮುರಿದು ಮಾಡಿದ್ರಿ. ಹಿಂಗಾಗಿ ಕಾರ್ಯಕ್ರಮ ಚಂದ ಅದು ರೀ. ಚಂದ ಆದ ನಂತರ ಮುಂದೆ ಏನು ಮಾಡಿದ್ರಿ, ಅವ್ರು ಕೂಡ ಕೆಂಚಗಾರ ವಾಡಿಗೆ ಅದು ರೀ. ಮುಂದೆ ಕಲ್ಮೇಶ್ ಮಾಸ್ತರಿಗೆ ಕಂಚಿಗಾರ ವಾಡಿಗೆ ಆನಂತರ ಹಿಂಗೆ ನೋಡೋದು ಬಂದು ಮುಂದೆ ಏನಾಯ್ತು ರೀ, ಅವ್ರಿಗೆ ನಮಗೆ ಒಂದು ಹಗಲ ಒಂದು ರಾತ್ರಿ ಕಲ್ಮೇಶ್ ಮಾಸ್ತರ್ಗೆ ಒಂದು ಹಗಲ ಒಂದು ರಾತ್ರಿ ನಮ್ಮ ಕಲ್ಲೂರು ಹತ್ತಿರ ಮಂದೇವಲ್ ಆದ ನೋಡ್ರಿ. ಆ ಮಂದೇವಲ್ಗೆ ಮತ್ತು ಒಂದು ಹಗಲ ಒಂದು ರಾತ್ರಿ 24 ತಾಸಿನ ಸಲುವಾಗಿ ಮತ್ತೆ ಕೂಡಿಸೋದ್ರಿ. ಒಂದೇ ಸ್ಟೇಜ್ ಮೇಲೆ ರೀ ಸರ್, ತೆಳಗೆ ಇಳುವುದಿಲ್ಲ ರೀ, ಏನೂ ಇಲ್ಲ. ಸಂಜೆ ಮಾಡಿ 9 ಗಂಟೆಗೆ ಸ್ಟೇಜ್ ಏರೋದ್ರಿ, ರಾತ್ರಿ ಬೆಳತನ ಹಾಡೋದ್ರಿ. ಫಕ್ತ ಮುಂಜಾನೆ ಮುಖ ತೊಗೊಳ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ಮತ್ತೆ ಕುಂಡ್ರೋದ್ರಿ. ಸಂಗೊಳ್ಳಿ ರಾಯನ ಜಯಂತಿ, ಆ ಜಯಂತಿ ನಿಮಿತ್ತವಾಗಿ ಅಲ್ಲಿ ಇಟ್ಟಿರಿ. ಅವ್ರು 24 ತಾಸು ಇಟ್ಟಿರಿ. ಆಯ್ದು ಭಯಂಕರ ಭರ್ಪೂರಾಗಿ ಹೋಯ್ತು ಅದು. ಏನು ಸಿದ್ಧಟಿ ಎಲ್ಲ ಮಟ್ಟ ಮನೆ ಇತಿಹಾಸ ಹೊಂಟು ರೀ, ಎಲ್ಲ ಇದು ಹೊಂಟು ರೀ. ಹಿಂಗಾಗಿ ಕಾರ್ಯಕ್ರಮ ಒಳ್ಳೆಯಾಗಿ ಮತ್ತೆ ಇಲ್ಲಿ ಏನದು ಪ್ರಾಸ ಮುರಿದು ಮಾತಾಡೋದು ಅದೇ ಪ್ರಾಸ ಮತ್ತೆ ಅಲ್ಲಿ ಮಾಡಿದೇವ್ರಿ. ಹಿಂಗಾಗಿ ಪ್ರಾಸ ಮಾಡ್ಕೋತ ಸರ್ ಎಲ್ಲ ಕಡೆ ಪಬ್ಲಿಸಿಟಿ. ಕಲ್ಮೇಶ್ ಮಾಸ್ತರ್ ಜೊತೆ ಆದ ನಂತರ ನಮ್ಮದು ಇಂಡಿ ಜಟಪ್ ಮಾಸ್ತರ್ ಅಂತೇಳಿ ಅವರು ತಿರ್ಕೊಂಡು ಹೋಗ್ಯಾರ. ಈಗ ಆ ಇಂಡಿ ಜಟಪ್ ಮಾಸ್ತರ್ ಕೂಡ ನಮಗೆ ಜಾಸ್ತಿ ಕಾರ್ಯಕ್ರಮ ಆದವು ರೀ. ಗುರುನಿಂಗ್ ಸರ್ ಅವ್ರ ಜೊತೆ ಹಾಡಿದ್ರಿ, ಇಂಡಿ ಮಾಸ್ತರ್ ಜಟಪ್ ಮಾಸ್ತರ್ ಜೊತೆ ರೀ, ಇನ್ನೊಬ್ರು ಎಲ್ಲರೂ ಆದ್ರಿ. ಅಲ್ಲಿ ಕಡೆ ಏನು ಅವರು ತೀರ್ಕೊಳಕ್ಕಿಂತ ಮುಂಚೆಲಿ ರೀ ಜಟಪ್ ಮಾಸ್ತರ್ ಜೊತೆ 2 ವರ್ಷ ಕಂಟಿನ್ಯೂ ಹಾಡೀನಿ ಸರ್. ನಾವು 2 ವರ್ಷ ಕಂಟಿನ್ಯೂ ಹಾಡೀನಿ. ಆಯ್ದ ಅವ್ರ ಜೊತೆ ಶಿರ್ಸೋತೇಳ ಅವ್ನ ಮಗನ ಹೋದಾನ್ರಿ, ಈಗ ಸದ್ಯ ಅದ ರೀ. ಆದ್ರೆ ಅವ್ರು ಹಾಡಿಕೆ ಈಗ ಹಾಡಂಗಿಲ್ಲ ರೀ. ಎಷ್ಟು ತಿಂಡಿಲೇ ಹಾಡಿಕೆ ಆಯ್ತೀವ್ರಿ. ಆಯ್ದ ನಾ ಈಗ ಸೊಡ್ಡ ಏನು ಹೊಡಿತೀನಿ ನೋಡ್ರಿ, ಇದು ಸೊಡ್ಡ ಸ್ಟೇಜ್ ಮೇಲೆ ಹೊಡೆದು ಕಲಸವನೇ ರೀ ಇಂಡಿ ಜಟಪ್ ಮಾಸ್ತರ್ ರೀ ನನಗೆ. ಯಾಕಂದ್ರೆ ಎಷ್ಟು ಚಂದ ಅಶಿಕ್ಷಿತ ಮನುಷ್ಯ ರೀ, ನಿರಕ್ಷರ ಮನುಷ್ಯ, ಎಷ್ಟು ಚಂದ ಪ್ರಾಸ ಮಾಡಿದ್ರಿ ಅವ. ಏನು ಸುತ್ತ ನಾಡಿಗೆಲ್ಲ ಜಾಗೃತಿ ಪೂರ ಜಗದಾಗ ಅದು ಹುಲಿಜಂತಿ ಊರ ಅಂತೇಳಿ ಹಿಂಗೆ ಅವ ಪ್ರಾಸ ಮಾಡಿದ್ರಿ. ಅವನು ಪ್ರಾಸ ಎಲ್ಲ ರೀ ಸರ್ ನಾ ಮುರಿದಿದ್ರಿ. ಅವ ಯಾವ ಮಾತುಗಳು ಹೇಳ್ತಾನೆ, ಅವ ಇದೇನು ಮಾಡಿದ್ ನೋಡಿ ಪ್ರಾಸ್ಕ. ನಾ ಏನಂದಿದ್ರಿ, ಸುತ್ತ ನಾಡಿಗೆ ನಾಗರಾಯನ ಊರ ಜಗದಾಗ ಅದು ಮಕ್ಕಣಪುರ, ಅಲ್ಲಿ ಅದಾನು ನರಟಿ ನಾಗರಾಯ ಅಂತೇಳಿ ಹಿಂಗೆಲ್ಲ ಮುರಿದಿದ್ರಿ. ಆಯ್ತು ಮುಂದೆ ಒಂದು ಕಟ್ಟಿದ್ ಹೇಳ್ತಿದ್ ನೋಡ್ರಿ, ಅವ ಕಟ್ಟಿದ್ದು ಹೇಳವ್ರಿ, ಸೊಡ್ಡು ಹೊಡ್ಯಾವ್ರಿ. ಆಯ್ತು ಅದು ಕಟ್ಟಿ ನಾನು ಹೇಳವ್ರಿ. ಅವ್ನು ಇದು ಮುರಿದಿದ್ರಿ, ಅವ್ನು ಎಷ್ಟು ಕಟ್ಟಿ ಹೇಳ್ತಿದ್ ನೋಡ್ರಿ. ಅಮೋಕ್ಷದನ್ನ ಮಟ್ಟ ಒಳಗೆ ಕಟ್ಟಿ ನಾನು ಸೊಡ್ಡು ಹೊಡ್ಯಾವ್ರಿ ಸರ್. ಹಿಂಗಾಗಿ ಕಮ್ಮಿ ಇದು ಕಾರ್ಯಕ್ರಮ ಹೋಗಿ ಒಂದು ಕಟ್ಟಿದವ್ ಪ್ರಾಸ ಮಾಡಿದ್ರಿ. ಅದು ನಾನು ಮಾಡಿದ್ರಿ. ಹಿರಿಯ ಉಮ್ದ್ಯಾಗ ಮಾಲ್ಗಮ್ ಕಟ್ಟಿ, ಕಿರಿಯ ಉಮ್ದ್ಯಾಗ ಮಲ್ಕನ್ ದೇವ್ರು ಕಟ್ಟಿ, ಮಧ್ಯ ಉಮ್ದ್ಯಾಗ ನಾರಾಯಣ ದೇವ್ರು ಕಟ್ಟಿ, ಗಂಗೆ ತಡಿ ಮೇಲೆ ಲಿಂಗದ ಕಟ್ಟಿ, ಹಳ್ಳಿ ಒಳಗೆ ಅಲ್ಲಂ ಪ್ರಭುನ ಕಟ್ಟಿ, ಬಾಲ್ಗಾಯಿ ಒಳಗೆ ಬುರುಗಿನ ಕಟ್ಟಿ, ಶಿರ್ನಾಳದೊಳಗೆ ಅವ್ರ ಸಿದ್ದನ ಕಟ್ಟಿ, ಕೊಂತೆಂ ಬಬ್ಲಾದಿ ಒಳಗೆ ಬನದ ಕಟ್ಟಿ, ಹೆಚ್ಚಿನ ಒಳಗೆ ಕಟ್ಟಿ ಒಳಗೆ ಹೆಚ್ಚಿನ ಕಟ್ಟಿ, ಬೇವರಿಗೆ ಒಳಗೆ ಧರ್ಮ ಕಟ್ಟಿ ಅಂತೇಳಿ ಹಿಂಗೆ ಕಮ್ಮಿ ಇಲ್ಲಾಂದ್ರೆ 50 ಕಟ್ಟಿದ್. ಯಾಕಂದ್ರೆ ಸ್ವಲ್ಪ ಈಗ ನೆನಪು ಹಾರ್ಯವ್ರಿ ಸರ್, ತೀರ್ಕೊಂಡು ಹೋದ್ರಿ. ಯಾಕಂದ್ರೆ ಅವನ ಪ್ರಾಸಿಗೆ ಮುರ್ಲಕ್ಕೆ ನನಗಲ್ಲಿ ಸ್ವಲ್ಪ ಮಾಡ್ತಿದ್ರಿ. ಅವನು ಸೊಡ್ಡು ಹೊಡೆದತ್ತೇಳ್ರಿ, ನಾನೊಂದು ಸೊಡ್ಡು ಹೊಡೆವ್ರಿ ಸರ್. ಮುಂದೆ ಏನಾಗಿತ್ರಿ ಸರ್, ಮುಂದೆ ತೀರ್ಕೊಳ್ಳೋಕ್ಕಿಂತ ಮುಂಚೆಲೆ ಒಂದು 6 ತಿಂಗಳಕ್ಕಿಂತ ಮುಂಚೆಲೆ ಕರ್ನಾಟಕದೊಳಗೆ ಊರಂದ್ರೆ ಖಿಲಾರಹಟ್ಟಿ. ಆ ಖಿಲಾರಹಟ್ಟಿ ಒಳಗೆ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಇತ್ತು. ಜಯಂತಿ ಇದ್ದಾಗ ಹಗಲದ ಹಾಡಿಕೆ ಹಚ್ಚಿರಿ ಸರ್. ಹಾಡಿಕೆ ಹಚ್ಚಿದಾಗ ಎಷ್ಟು ತಿಂಡಿಲಿ ಹಾಡಿಕೆ ಆದ್ರಿ ಸರ್. ಯಾವ ಪ್ರಕಾರ ಹಿಂದೆ ಮದಗೊಂಡೇಶ್ವರ ಮಹಾರಾಜರು ಮತ್ತು ಕಂದಲಗಾಯಿ ಬೀರ್ ಮಾಸ್ತರು ಯಾರು ವಾದ ವಿವಾದ ಮಾಡಿ ಕಂಬಳಿ ಮೂಟೆ ಹಾಡಿಕೆ ಬಿಟ್ರು ನೋಡಿ, ಅದೇ ಪ್ರತಾ ಅಲ್ಲಿ ಬಂದಿತ್ತು ರೀ. ನಾನು ಹಿಂದೆ ಸರಿಲಾರ್ದವ್ರಿ, ಅವನು ಹಿಂದೆ ಸರಿಲಾರ್ದವ, ಅವನು ಸೊಡ್ಡು ಹೊಡ್ಯಾವ್ರಿ, ನಾನು ಸೊಡ್ಡು ಹೊಡ್ಯಾವ್ರಿ. ಹಿಂಗಾಗಿ ಅದು ಏನಾಯ್ತು ರೀ, ಹಗಲ 8ಕ್ಕೆ 10 ಹಾಡಿಕೆ ರೀ, ರಾತ್ರಿ 11 ಗಂಟೆ ಆದರೂ ಮುಗಿಲಕ್ಕೆ ತಯಾರಿಲ್ಲ ರೀ ಸರ್.
ಹೊಟ್ಟೆ ಮುಗಿಲಕ್ತಾ ಇರಲಿ, ಜನನು ಅಳಗ್ಯಾಡ್ಲಕ್ತಾ ಇರಲ್ರಿ. ಅವನು ಆ ಕಡೆ ಸೊಡ್ಡ ಹೊಡೆಯವ್ರಿ, ನಾನು ಈ ಕಡೆ ಸೊಡ್ಡ ಹೊಡೆಯವ್ರಿ. ಲಾಸ್ಟ್ ಏನಾಯ್ತಿರೋದು ಮತ್ತೆ ಭಂಡ್ರ ಮುಟ್ಲಕ್ಕೆ ಬತ್ರಿ. ಅದು ಭಂಡ್ರ ಮುಟ್ಲಾಗ ಬತ್ರಿ. ಅದ್ರ ಕಾಲಾಗ ಅಲ್ಲಿ ಮಂದಿ ಅವನಿಗೆ ಗಪ್ ಕುಂಡ್ಸಿದ್ರಿ, ನಮಗೆ ಗಪ್ ಕುಂಡ್ಸಿದ್ರಿ. ದೇವ್ರು ಎರಡು ಅಷ್ಟೇ, ಮಾಳಿಂಗರಾಯ ಅಮೋಕ್ಷದ ಅಷ್ಟೇ ಅಂತೇಳಿ ಹಿಂಗಾಗಿ ರೀ ಹಿರಿಯರು ಅದಾರ ನೋಡ್ರಿ. ಹಿರಿಯರು ಏನು ಮಾಡಿದ್ರಿ, ಸಾಕು ಬಿಡ್ರಿ ದೇವ್ರು ಎರಡು ಅಷ್ಟೇ ಅಂತೇಳಿ ಬಿಟ್ಬಿಟ್ರಿ. ಅಂದ್ ಮುಂದ್ರಿ ಆ ಕಾರ್ಯಕ್ರಮ ಮುಗೀತ್ರಿ ಸರ. ಕಾರ್ಯಕ್ರಮ ಮುಗಿದ 3ನೇ ದಿವಸಿಗೆ ಕೆರೆ ಬೀರೇಶ್ವರ ನಾಗಟನ ಆ ಕೆರೆ ಒಳಗೆ ಅಲ್ಲೇ ಕೆರೆ ಹತ್ತಿರ ಗುಡಿ ಅದ್ರಿ, ಅಲ್ಲಿ ಹಾಡ್ಕಿದ್ದು ರೀ ಸರ್. ಅಲ್ಲಿ ಹಾಡ್ಕಿದ್ದು ರೀ, ಒಳ್ಳೆ ಅಲ್ಲಿ ತಿಂಡಿಲಿ ಹಾಡ್ಕೆ ಮಾಡಿದೇವ್ರಿ ಸರ. ಅದು ಹಾಡ್ಕೆ ಮುಗಿಸಿ ಒಂದು 3ನೇ ದಿವಸಿಗೆ ಅವ್ರು ತೀರ್ಕೊಂಡ್ರಿ ಸರ್. ಹಿಂಗಾಗಿರಿ ಒಂದು 2 ವರ್ಷ ಅವ್ರು ಕೂಡ ಜಬರ್ದಸ್ತ್ ಹಾಡ್ಕೆ ಮಾಡಿದೇವ್ರಿ. ಆ ನಂತರ ಅದಕ್ಕೆ ಮುಂಚೆ 1 ವರ್ಷ ಇದಕ್ಕೆ ಮಾಡಿದೇವ್ರಿ, ನಮ್ಮ ಬಂಡ್ರಗೊಟ್ಟಿಗೆ ರೀ ಜಾತ್ರೆಗೆ ರೀ. ಬಂಡ್ರಗೊಟ್ಟಿಗೆ ಜಾತ್ರೆಗೆ ಹಾಡ್ಕೆ ಮಾಡಿದೇವ್ರಿ. ಹಾಡ್ಕೆ ಮಾಡಿ ರಾತ್ರಿ ಉಂಬ್ರಾಜ್ಗೆ ಹಾಡ್ಕಿದ್ದು ರೀ. ಉಂಬ್ರಾಜ್ಗೆ ಹಾಡ್ಕೆನ ಸರ ಎಷ್ಟು ಡೇಂಜರ್ ರೀ ಅವ. ಆದ್ರೂ ಕೂಡ ಅವನಿಗೆ ಡೇಂಜರ್ 3 ತನ ಬಿಡ್ತಿತ್ತಿಲ್ಲ ರೀ. ಉಂಬ್ರಾಜ್ಗೆ ಹಾಡ್ಕೆ ಜಾತ್ರೆಯಾಗ ನೋಡ್ರಿ, ಉಂಬ್ರಾಜ್ಗೆ ಹಾಡ್ಕಿದ್ದು ರೀ. ಅಲ್ಲೇ ನೇರಿ ಇದು ನಮ್ಮ ಇವ್ರಿ ಲಾಮನಟ್ಟಿ ತುಕಾರಾಮ್ ಮಹಾರಾಜ್ ರೀ, ಮತ್ತು ಶಿಡ್ಯಾನ ಸರ್ ರೀ, ಶಿಡ್ಯಾನ ಮಾಸ್ತರ್ ಹಾಡ್ಕಿದ್ದು ರೀ. ಆ್ಯಂಡ್ ನಾವು ಹೋಗಿ ಈ ಕಡೆ ಕರಿ ಅಡವ್ಯಾಗ ಇದು ಮಾಡಿದೇವು ರೀ. ಕರಿ ಅಡವ್ಯಾಗ ಹಾಡ್ಕೆ ಹಚ್ಚಿದೇವು ರೀ. ನಮ್ಮ ಜಟಪ್ ಮಾಸ್ತರ್ ಇಂಡಿ ರೀ ಹಚ್ಚನ ರೀ. ನಮ್ಗೆ ಏನು ಅನಿಸಿತ್ತು, ಏನು ದೊಡ್ಡ ಮ್ಯಾಳಗಳ ರೀ ಇಲ್ಲಿ ಅದಾವ, ನಾವು ಹಚ್ಚಿದೆವು, ಮಂದಿ ಇನ್ನು ಹೆಂಗೆ ಕೂಡ್ತದಿಲ್ಲ ತಿಂಗೆ ಇದು ಮಾಡಿದ ಅಪೇಕ್ಷೆ ಮಾಡಿದೇವು ರೀ. ಆದ್ರೆ ಜಟಪ್ ಮಾಸ್ತರ್ ಹಾಡ್ಕಿ ಹಾಡ್ರಿ, ಇದು ಹೇಳ್ರಿ ಸೊಡ್ಡು ಹೊಡೆದ್ರಿ ಸರ್. ಅಲ್ಲಿ ಕೂತು ಮಂದಿಲ್ಲ ಎದ್ದು ನಮ್ಮ ಕಡೆ ಫುಲ್ಲು ಮಂದಿ ಬಂದಿದ್ರು. ಇಂಥದ್ದು ಒಂದು ಬಿರ್ಸಿಲೆ ಮಾತಾಡವ್ರಿ. ಅವನು ನೋಡಿ ನಾ ಈಗ ಸೊಡ್ಡು ಹೊಡೆದು ಕಲ್ತದ್ರಿ, ಈ ಪ್ರಾಸ ಮುರುದ್ರಿ. ನಾ ಮಾಡ್ಕೋತ ಹೊಂಟೇನ್ರಿ ಮುಂದ್ರಿ. ಕಾರ್ಯಕ್ರಮ ಸರ್ ಹೆಂಗದ್ರಿ, ನನಗೆ ಡಬಲ್ ಡ್ಯೂಟಿ ಹಾಕದ್ರಿ. ಯಾಕಂದ್ರೆ ಇಲ್ಲಿ ಈಗ ಉಮ್ದ್ಯಾಗ ಇದೇನ್ರಿ, ನಾ ಕಾಲೇಜ್ ಮೇಲೆ ಲೆಕ್ಚರ್ ಅಂತ್ರಿ. ಈ ಕಾಲೇಜ್ ಕೆಲಸ ಇರ್ತದ್ರಿ, ಸ್ಕೂಲಿನ ಕೆಲಸ ಇರ್ತದ್ರಿ. ಅದ್ರ ಸಲುವಾಗಿ ರೀ ಭಾಳಷ್ಟು ಯಾವತ್ತು ಸುಟ್ಟಿ ಇರ್ತದೆ ನೋಡ್ರಿ, ಹಾಲಿಡೇ ಇರ್ತದ್ರಿ, ಸುಟ್ಟಿ ಇರ್ತದೆ ನೋಡ್ರಿ. ಆ ದಿವಸ ಮಾತ್ರ ಕಾರ್ಯಕ್ರಮ ಹಿಡಿತೇನೆ ರೀ. ಈ ಕಾರ್ಯಕ್ರಮ ಭಾಳಷ್ಟು ಬರ್ತಾವ್ರಿ. ಆದ್ರೆ ಬಂದರೂ ಕೂಡ ಸ್ವಲ್ಪ ಕಾಲೇಜ್ ಪ್ರಾಬ್ಲಮ್ದಿಂದ ನಾ ಹಿಡಂಗಿಲ್ಲ ರೀ. ಹಾಲಿಡೇ ಸಂಡೇ ರೀ ಸುಟ್ಟಿ ಇರ್ತದ್ರಿ, ಆ ದಿವಸ ಹಿಡಿತೇನೆ ರೀ ಅಷ್ಟೇ ರೀ. ನಮ್ಮ ಮನಗುಳಿ ಸೋಮು ಮಾಸ್ತರ್ ಅದಾರ ರೀ, ಅಫ್ಜಲ್ಪುರ ಪುಂಡ್ಲಿಗ್ ಮಾಸ್ತರ್ ಅದಾರ ರೀ. ಆ್ಯಂಡ್ ತಮ್ಮ ಶಿವನಿಗೆ ಶಿವರಾಯ ಮಾಸ್ತರ್ ಕೂಡ ಆಗ್ಯಾವ್ರಿ. ಶಿವನಿಗೆ ಶಿವರಾಯ ಮಾಸ್ತರ್ ಕೂಡ ರೀ ಹಂಟ್ರಗಲ್ಕ್ ರೀ ತಿಂಡಿಲಿ ಸೊಡ್ಡು ಹೊಡೆದ ಕಾರ್ಯಕ್ರಮ ಅದು ರೀ. ಯಾಕಂದ್ರೆ 3 ವರ್ಷ ಅವ್ರು ಅಲ್ಲಿ ಬೆಳೆದಿರತ್ತ ರೀ. ಆ್ಯಂಡ್ ಆ ಕಾರ್ಯಕ್ರಮ ಮುದ್ದಮ್ ನಮ್ಗೆ ಕೊಟ್ಟಿರಿ. ಅದು ಹಂಟ್ರಗಲ್ಕ್ ರೀ, ಹಿಡ್ಕಲ್ ಡ್ಯಾಮಿನ ಹತ್ತಿರ ಅದ್ರಿ. ಅಲ್ಲಿ ಜಬರ್ದಸ್ತ್ ಶಿವರಾಯ ಮಾಸ್ತರ್ ಕೂಡ ಕಾರ್ಯಕ್ರಮ ಆದ್ರಿ.